ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಜೈಲೇ ಗತಿಯಾಗಿ ಬಿಟ್ಟಿದೆ. ಅತ್ತ ಜಾಮೀನಿಗಾಗಿ ದರ್ಶನ್ ಸತತ ಪ್ರಯತ್ನಗಳನ್ನು ಮಾಡುತ್ತಿದ್ದರೂ ಜೈಲಿನಿಂದ ಹೊರಬರುವ ಲಕ್ಷಣಗಳು ಕಾಣುತ್ತಿಲ್ಲ. ಹೀಗಿರುವಾಗ ದರ್ಶನ್ ಆಪ್ತನಾಗಿದ್ದ ಧನ್ವೀರ್ ಕೂಡ ದೂರವಾದರ ಅನ್ನೋ ಚರ್ಚೆ ಶುರುವಾಗಿದ್ದು, ಇದೆಲ್ಲವೂ ನಿಜವಾ ಇಲ್ಲವಾ ಕಾಲವೇ ಉತ್ತರ ಕೊಡಬೇಕಿದೆ. ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿರಲಿ, ಬಳ್ಳಾರಿ ಜೈಲಿನಲ್ಲಿರಲಿ ನಾನು ಜೊತೆಯಾಗಿರ್ತೀನಿ ಅಂತಿದ್ದ ಧನ್ವೀರ್ ಎಂತಹ ಪರಿಸ್ಥಿತಿಯಲ್ಲೂ ದರ್ಶನ್ ಕುಟುಂಬವನ್ನು ಬಿಟ್ಟು ಇರ್ತಿರಲಿಲ್ಲ. ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಉಂಟಾದಾಗಲೂ ದರ್ಶನ್ ಜೊತೆಯಲ್ಲಿಯೇ ಆಸ್ಪತ್ರೆಗೆ ಹೋಗಿ ಬರುತ್ತಿದ್ದರು. ಅಷ್ಟೇ ಯಾಕೆ, ದರ್ಶನ್ ಕಳೆದ ವರ್ಷ ಜಾಮೀನು ಪಡೆದು ಬಂದ ಸಂದರ್ಭದಲ್ಲಿ ತಾವೇ ಖುದ್ದು ಹೋಗಿ ದರ್ಶನ್ರನ್ನು ಕರೆತಂದಿದ್ದರು. ವಾಮನ ಸಿನಿಮಾ ಸಮಯದಲ್ಲಿ ದರ್ಶನ್ ಧನ್ವೀರ್ ಜೊತೆಗೆ ಕೂತು ಸಿನಿಮಾ ನೋಡಿದ್ದರು. ಡೆವಿಲ್ ಸಿನಿಮಾದ ಸಮಯದಲ್ಲಿಯೂ ಅಷ್ಟೇ ವಿಜಯಲಕ್ಷ್ಮಿ ಜೊತೆಗೆ ಮೊದಲ ಶೋ ನೋಡಿದ್ದರು ಧನ್ವೀರ್. ಇದಿಷ್ಟೇ ಅಲ್ಲ, ದರ್ಶನ್ ಅವರ ರಾಜ್ಯಾತೀತದ ಕಾರಣ ಈಗ ಸಾಮಾನ್ಯ ಕೈದಿಯಂತೆ ಇರುವ ದಾಸನ ಪರಿಸ್ಥಿತಿ ನೋಡಲಾರದ ಕೆಲವು ರೌಡಿ ಶೀಟರ್ಗಳು ಮಸ್ತಿ ಜೀವನದ ವಿಡಿಯೋಗಳು ಪರಪ್ಪನ ಅಗ್ರಹಾರದಿಂದ ವೈರಲ್ ಆಗುವಂತೆ ಮಾಡಿದ್ದರು. ಈ ಸಮಯದಲ್ಲಿ ಧನ್ವೀರನ್ನು ಸಿಸಿಬಿ ಪೊಲೀಸರು ಕರೆಸಿ ವಿಚಾರಣೆ ನಡೆಸಿದ್ದರು. ಆದರೂ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಧನ್ವೀರ್ ವಿಚಾರಣೆ ನಂತರ ಕುಗ್ಗಲಿಲ್ಲ. ಎಂತಹ ಪರಿಸ್ಥಿತಿ ಬಂದರೂ ಕೊನೆಯವರೆಗೂ ನಿಲ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದರು. ದರ್ಶನ್ ಪರವಾಗಿ ಕೊನೆಯವರೆಗೂ ನಿಲ್ತೀನಿ ಅನ್ನೋ ರೀತಿ, ಎಂತಹ ಸಮಯದಲ್ಲಿಯೂ ದಾಸನನ್ನು ಬಿಟ್ಟು ಹೋಗೋ ಮಾತೇ ಇಲ್ಲ ಅನ್ನುವ ರೀತಿ ಹೇಳಿಕೆ ನೀಡಿದ್ದರು. ಮೊದಲಿನಿಂದಲೂ ಗಮನಿಸ್ತಾ ಹೋದರೆ ದರ್ಶನ್ ಯಾರ ಜೊತೆಗೆ ಇರ್ತಿದ್ದರೋ ಅವರೆಲ್ಲರನ್ನು ದೂರ ಮಾಡಿಕೊಂಡು ಬಂದಿರೋದು. ಮೊದಲು ಸುದೀಪ್ ಹಾಗೂ ದರ್ಶನ್ ಇಬ್ಬರ ಸಂಬಂಧ ನಿಜಕ್ಕೂ ಅಂಬರೀಷ್ ಹಾಗೂ ವಿಷ್ಣುವರ್ಧನ್ ಅವರನ್ನು ನೆನಪಿಸ್ತಾ ಇತ್ತು. ಆದರೆ ಆ ಸಂಬಂಧ ಜಾಸ್ತಿ ದಿನ ಉಳಿಯಲಿಲ್ಲ. ಏನಾಯಿತು ಅಂತ ಇಬ್ಬರ ಮಧ್ಯೆ ಯಾರೂ ಸಹ ಹೇಳ್ತಿಲ್ಲ. ಇಬ್ಬರೂ ಸಹ ಈ ಸಂಬಂಧ ಹಾಳಾಗೋಕ್ಕೆ ಕಾರಣವನ್ನು ತಿಳಿಸ್ತಿಲ್ಲ. ಜೈಲು ಸೇರಿದ ನಂತರವಂತೂ ದರ್ಶನ್ ಸಂಪರ್ಕಕ್ಕೆ ಯಾರೂ ಬರೋದೇ ಬೇಡ ಅನ್ನೋ ಮನಸ್ಥಿತಿಗೆ ತಂದಿರೋರು ಯಾರು? ಆಪ್ತರೆಲ್ಲರೂ ದೂರ ಹೋಗೋಕ್ಕೆ ಕಾರಣರಾದವರು ಯಾರು? ಅಣ್ಣನ ಪರವಾಗಿ ಓಡಾಟ ಮಾಡ್ತಿದ್ದ ತಮ್ಮ ಈಗ ಯಾಕೆ ಬರ್ತಿಲ್ಲ? ಧನ್ವೀರ್ ವಿಚಾರವಂತೂ ಹೇಳಲೇಬೇಕು. 1.5 ವರ್ಷಗಳ ಕಾಲ ತಮ್ಮ ಕೆರಿಯರ್ಗಿಂತ ಅಣ್ಣ ಮುಖ್ಯ ಅಂತ ಅಕ್ಕನಿಗೆ ಬೆಂಬಲ ಕೊಟ್ಟು ಯಾವ ಸಮಯಕ್ಕೂ ನಾನು ಸಿದ್ಧ ಅಂತಿದ್ದ ಇವರಿಬ್ಬರೇ ದೂರ ಆಗಿದ್ದಾರೆ ಅನ್ನೋ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಡುವಂತೆ ಮಾಡಿರೋರು ಯಾರು ಅನ್ನೋದೇ ಇನ್ನೂ ನಿಗೂಢವಾಗಿದೆ. ಒಂದೆಡೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಹೊಸ ಪೋಸ್ಟ್ ಇದೀಗ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಸಾಮಾನ್ಯವಾಗಿ ವೈಯಕ್ತಿಕ ವಿಚಾರಗಳ ಬಗ್ಗೆ ಓಪನ್ ಆಗಿ ಮಾತನಾಡದ ವಿಜಯಲಕ್ಷ್ಮಿ ಇದೀಗ ಇದ್ದಕ್ಕಿದ್ದ ಹಾಗೆ ಹಂಚಿಕೊಂಡಿರುವ ಪೋಸ್ಟ್ ನೆಟ್ಟಿಗರ ಗಮನ ಸೆಳೆಯುತ್ತಿದೆ. ವಿಜಯಲಕ್ಷ್ಮಿ ದರ್ಶನ್ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪಡೆದುಕೊಂಡ ಮೇಲೆ ನಡೆದುಕೊಳ್ಳುವ ರೀತಿ ಚೆನ್ನಾಗಿರಲಿ, ಅದು ವಸ್ತುವಾಗಲಿ ವ್ಯಕ್ತಿಯಾಗಲಿ ಎಂಬ ಸಾಲನ್ನು ಹಂಚಿಕೊಂಡಿದ್ದಾರೆ. ಈ ಸಂದೇಶದಲ್ಲಿ ಅವರು ಯಾವುದೇ ವ್ಯಕ್ತಿಯ ಹೆಸರನ್ನು ಉಲ್ಲೇಖಿಸಿಲ್ಲ. ಆದರೆ ಈ ಸಂದೇಶವೇ ಅಭಿಮಾನಿಗಳು ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಕುತೂಹಲ ಹುಟ್ಟಿಸಿದೆ. ಕೆಲವೇ ಗಂಟೆಗಳಲ್ಲಿ ಈ ಸ್ಟೋರಿ ವ್ಯಾಪಕ ವೈರಲ್ ಆಗಿದ್ದು ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗಿದೆ. ವಿಜಯಲಕ್ಷ್ಮಿ ಹಂಚಿಕೊಂಡಿರುವ ಈ ಪೋಸ್ಟ್ನ ಅರ್ಥದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿವಿಧ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿವೆ. ಕೆಲವರು ಇದನ್ನು ಸಾಮಾನ್ಯ ಸಾಲುಗಳು ಅಂತ ಹೇಳಿಕೊಂಡರೆ, ಇನ್ನು ಮತ್ತಷ್ಟು ಮಂದಿ ಇದರ ಹಿಂದೆ ಯಾವುದೋ ವೈಯಕ್ತಿಕ ಅನುಭವ ಅಥವಾ ಪರೋಕ್ಷ ಸಂದೇಶ ಇರಬಹುದು ಎಂದು ಊಹಿಸುತ್ತಿದ್ದಾರೆ. ಆದರೆ ಈ ಪೋಸ್ಟ್ ಯಾರನ್ನು ಉದ್ದೇಶಿಸಿ ಮಾಡಲಾಗಿದೆ ಎಂಬುದರ ಕುರಿತು ವಿಜಯಲಕ್ಷ್ಮಿ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಈ ಎಲ್ಲ ವಿಚಾರಗಳು ಸದ್ಯಕ್ಕೆ ಊಹಾಪೋಹಗಳಷ್ಟೇ. ಇದೇ ವೇಳೆ ನಟ ದರ್ಶನ್ ಮತ್ತು ನಟ ಧನ್ವೀರ್ ಗೌಡ ಅವರ ಸ್ನೇಹದ ಬಗ್ಗೆ ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವು ರೀತಿಯ ಚರ್ಚೆಗಳು ನಡೆಯುತ್ತಿವೆ. ಇಬ್ಬರ ನಡುವಿನ ಸ್ನೇಹದಲ್ಲಿ ಬಿರುಕು ಮೂಡಿದೆ ಎಂಬ ವದಂತಿಗಳು ಹರಿದಾಡುತ್ತಿದ್ದರೂ ಈ ಕುರಿತು ಯಾವುದೇ ಅಧಿಕೃತ ಮಾಹಿತಿ ಹೊರಬಂದಿಲ್ಲ. ನಟ ಧನ್ವೀರ್ ಗೌಡ ಅವರು ಈ ವಿಚಾರದ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಆದರೂ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಚರ್ಚೆ ಮುಂದುವರೆದಿದೆ. ವಿಜಯಲಕ್ಷ್ಮಿ ಹಂಚಿಕೊಂಡಿರುವ ಇತ್ತೀಚಿನ ಪೋಸ್ಟನ್ನು ಕೆಲವರು ಇದೇ ವಿಚಾರದೊಂದಿಗೆ ಕನೆಕ್ಟ್ ಮಾಡುತ್ತಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಅವರ ಇನ್ಸ್ಟಾಗ್ರಾಮ್ ಸ್ಟೋರಿ ಮತ್ತು ದರ್ಶನ್ ಧನ್ವೀರ್ ಗೌಡ ಕುರಿತು ಸಾಮಾಜಿಕ ಜಾಲತಾಣಗಳ ಚರ್ಚೆಗಳ ನಡುವೆ ಯಾವುದೇ ಸಂಬಂಧವಿದೆ ಎಂಬುದಕ್ಕೆ ಈವರೆಗೆ ಯಾವುದೇ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ.
ಪೋಸ್ಟ್ನಲ್ಲಿ ಯಾರ ಹೆಸರನ್ನು ಉಲ್ಲೇಖಿಸದ ಕಾರಣ ಅದರ ನಿಜವಾದ ಉದ್ದೇಶ ಏನು ಎಂಬುದು ಸ್ಪಷ್ಟವಾಗಿಲ್ಲ. ವಿಜಯಲಕ್ಷ್ಮಿ ದರ್ಶನ್ ಹಂಚಿಕೊಂಡಿರುವ ಈ ಸ್ಟೋರಿ ಮತ್ತೊಮ್ಮೆ ಅಭಿಮಾನಿಗಳ ಗಮನ ಸೆಳೆದಿದೆ. ಅವರ ಪ್ರತಿಯೊಂದು ಪೋಸ್ಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಸಂದೇಶವು ಸಾಕಷ್ಟು ವೈರಲ್ ಆಗಿದೆ.